ಎಲ್ಲರಿಗೂ ಸ್ಪರ್ಧಾ ಸಾಮ್ರಾಜ್ಯ ಸ್ಟಡಿ ಸರ್ಕಲ್ ಗಜೇಂದ್ರಗಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಕೋರ್ತೇನೆ. ನಾನು ನಾಳೆ ದಿವಸ ಒಂದು 100 ಪ್ರಶ್ನೆಗಳ ಸಮೇತವಾಗಿ ನಿಮ್ಮ ಮುಂದೆ ಬರ್ತೀನಿ. ಯಾಕಂತ ಕೇಳಿದ್ರೆ ಅತಿ ಇಂಪಾರ್ಟೆಂಟ್ ಇರೋ ಕ್ವಶನ್ಸ್ಗಳನ್ನು ನಾನು ನಾಳೆ ತೆಗೆದುಕೊಂಡು ಬರ್ತೀನಿ. ಈಗ ಮೊದಲನೇ ಪ್ರಶ್ನೆ ನೋಡೋಣ. ಕುರುಕ್ಷೇತ್ರ ಎಂಬ ಪದದಲ್ಲಿನ ತ್ರ ಎಂಬ ಅಕ್ಷರವು ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್: ದಪ್ಪಕ್ಷರ, ಒತ್ತಕ್ಷರ, ಮಹಾಪ್ರಾಣಾಕ್ಷರ, ದೀರ್ಘಾಕ್ಷರ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಒತ್ತಕ್ಷರ ಅನ್ನುವಂಥದ್ದು. ಈಗ ಸರಿಯಾಗಿರ್ತಕ್ಕಂಥ ಉತ್ತರ ಒತ್ತಕ್ಷರ. ನೀವೇನು ಮಾಡಬೇಕು, ವಿಡಿಯೋನ ಪಾಸ್ ಮಾಡಬೇಕು. ಪಾಸ್ ಮಾಡಿ ನೀವೇನು ಮಾಡಿರಿ, ಆನ್ಸರನ್ನು ಮಾಡಿ. ಓಕೆ. ಈಗ ಎರಡನೇ ಪ್ರಶ್ನೆ. ಕನ್ನಡದ ವರ್ಣಮಾಲೆಯಲ್ಲಿರುವ ಸಂಧ್ಯಾಕ್ಷರಗಳು ಯಾವುವು ಅನ್ನುವಂಥದ್ದನ್ನು ನಿಮಗೆ ಪ್ರಶ್ನೆ ಮಾಡಿದ್ದಾರೆ. ಕು, ಕೋ, ಹೈ, ಹೌ, ಅಂ, ಅಹ, ಕ್ಷ, ಳ. ಓಕೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಹೇಳಿದರೆ ಹೈ ಮತ್ತು ಹೌ. ಹೈ ಮತ್ತು ಹೌ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಅನ್ನುವಂಥದ್ದು. ಈಗ ನೋಡ್ರಿ, ಗುರುಪದದಲ್ಲಿರುವ ಸ್ವರಗಳು ಎಷ್ಟು ಅಂತ ಕೇಳಿದೆ. ಗುರುಪದದಲ್ಲಿರುವ ಸ್ವರಗಳು ಎಷ್ಟು ಅಂತ. 1, 2, 4, 5. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎಷ್ಟಪ್ಪ ಅಂತ ಹೇಳಿದ್ರೆ 2 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆ. ನೆಕ್ಸ್ಟ್ 4ನೇ ಪ್ರಶ್ನೆ. ಇವು ಮೂರ್ಧನ್ಯ ಧ್ವನಿಗಳು ಅಂತ ಕೇಳಿದ್ರೆ ಕ್ವಶನ್ಸ್. ಇವು ಮೂರ್ಧನ್ಯ ಧ್ವನಿಗಳು ಕ, ಚ, ಹ, ಫ, ಠ, ಡ, ಸ, ಭ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಟ, ಡ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 5ನೇ ಪ್ರಶ್ನೆ. ಪಂಡಿತ ಎಂಬುದು ಈ ಕೆಳಗಿನ ಯಾವ ನಾಮ ಪದಕ್ಕೆ ಉದಾಹರಣೆ ಅಂತ ಕೇಳಿದರೆ. ಪಂಡಿತ ಅನ್ನುವಂಥದ್ದು ರೂಢನಾಮ, ಸರ್ವನಾಮ, ಅಂಕಿತನಾಮ, ಅನ್ವರ್ತಕ ನಾಮ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂತ ಕೇಳಿದ್ರೆ ಅನ್ವರ್ತಕ ನಾಮ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ನೆಕ್ಸ್ಟ್ 6ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರ್ವನಾಮವಲ್ಲ ಅಂತ ಕೇಳಿದ್ದಾರೆ. ಅವರು, ಅವನು, ಅವಳು, ಪಾರ್ವತಿ ಅಂತ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಪಾರ್ವತಿ ಅನ್ನುವಂಥ ಒಂದು ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಧ್ಯಮ ಪುರುಷ ಸರ್ವನಾಮಕ್ಕೆ ಇದೊಂದು ಉದಾಹರಣೆ ಅನ್ನುವಂಥದ್ದನ್ನು ಕೇಳಿದ್ದಾರೆ. ನಾನು, ನೀನು, ಅವರು, ತಾವು. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ನೀನು ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆ. ನೆಕ್ಸ್ಟ್. ನಾನು ಹೋದರೆ ಹೋಗಬಹುದು. ಇಲ್ಲಿ ನಾನು ಎಂಬುದು ಡ್ಯಾಶ್ ಪುರುಷ ಸರ್ವನಾಮ ಅಂತ ಕೇಳಿದ್ದಾರೆ. ಆತ್ಮಾರ್ಥಕ, ಉತ್ತಮ, ಪ್ರಥಮ, ಮಧ್ಯಮ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಉತ್ತಮ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುವಂಥದ್ದು. ಓಕೆ. ನೆಕ್ಸ್ಟ್. ಮೃದುವಾದ ಎಂಬುದು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಮೃದುವಾದ ಎಂಬುದು ಡ್ಯಾಶ್ ಕ್ರಿಯಾಪದ, ಅವ್ಯಯ, ಗುಣವಾಚಕ, ಸರ್ವನಾಮ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ ಗುಣವಾಚಕ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆ. ನೆಕ್ಸ್ಟ್. ಬಲಶಾಲಿಯಾದ ಭೀಮನು ದುರ್ಯೋಧನನನ್ನು ಕೊಂದನು. ಇಲ್ಲಿ ಭೀಮನು ಎಂಬುದು ಏನು ಅಂತ ಕೇಳಿದ್ದಾರೆ ಅವರು. ವಿಶೇಷಣ, ಪ್ರಕೃತಿ, ವಿಶೇಷ, ಪ್ರತ್ಯಯ ಅಂತಕ್ಕಂಥದ್ದು. ಇಲ್ಲಿ ವಿಶೇಷ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆ. ವಿಶೇಷ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್. ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪಾಠ ಹೇಳಲು ಶಿಕ್ಷಕರು ಸಿದ್ಧರಾದರು. ಈ ವಾಕ್ಯದಲ್ಲಿಯ ಕರ್ತೃಪದ ಯಾವುದಂತ ಕೇಳಿದ್ರೆ ಶಿಕ್ಷಕರು, ಪಾಠ, ವಿದ್ಯಾರ್ಥಿಗಳು, ಸಿದ್ಧ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ. ಶಿಕ್ಷಕರು ಅನ್ನುವಂಥದ್ದು ನಮಗೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಾಡಿರಿ ಎಂಬುದು ಡ್ಯಾಶ್ ಪದ. ವಿದ್ಯಾರ್ಥಕ, ಸಂಭವನಾರ್ಥಕ, ಇಚ್ಛಾರ್ಥಕ, ಸಂದೇಹಾರ್ಥಕ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ. ವಿದ್ಯಾರ್ಥಕ ಎಂಬುದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಕೈ ಅಚ್ಚು ಎಂಬುದರ ವಿಗ್ರಹ ರೂಪ ಕೇಳಿದ್ದಾರೆ. ಇಲ್ಲಿ ಸ್ಲೈಡಲ್ಲಿ ಏನಾಗಿದೆ ಅಂತ ಕೇಳಿದರೆ ಅದು ಮಿಸ್ ಆಗಿದೆ.
ಓಕೆ, ಕೈಯನ್ನು ಪ್ಲಸ್ ಅಚ್ಚು ಕೈ ಅಚ್ಚು ಅನ್ನುವಂಥದ್ದು ಸರಿಯಾದ ಉತ್ತರ. ಕೈಯನ್ನು ಪ್ಲಸ್ ಅಚ್ಚು. ನೆಕ್ಸ್ಟು, ವಿದ್ಯಾಭ್ಯಾಸ ಎಂಬುದರ ವಿಗ್ರಹ ರೂಪ ಅಂತ ಕೇಳಿದ್ದಾರೆ. ವಿದ್ಯೆಯ ಪ್ಲಸ್ ಅಭ್ಯಾಸ, ವಿದ್ಯೆಯಿಂದ ಅಭ್ಯಾಸ, ವಿದ್ಯೆಗೆ ಪ್ಲಸ್ ಅಭ್ಯಾಸ, ವಿದ್ಯೆ ಪ್ಲಸ್ ಅಭ್ಯಾಸ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತ ಕೇಳಿದ್ರೆ ವಿದ್ಯೆಯ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ. ಓಕೆ, ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕಂಬನಿ ಇದರ ವಿಗ್ರಹ ರೂಪ ಅಂತ ಕೇಳಿದ್ದಾರೆ. ಕಂಬನಿ ಇದರ ವಿಗ್ರಹ ರೂಪ. ಇಲ್ಲಿ ಸ್ವಲ್ಪ ಪ್ಲಸ್ ಪನಿ ಕಂಬನಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಮೇಲ್ನುಡಿ ಇದನ್ನು ಬಿಡಿಸುವ ಕ್ರಮ ಅಂತ ಕೇಳಿದರೆ ಮೆಲ್ಲಿತು ಪ್ಲಸ್ ನುಡಿ, ಮೆಲ್ಲ ಪ್ಲಸ್ ನುಡಿ, ಮೆಲ್ಲನೆ ಪ್ಲಸ್ ನುಡಿ, ಮೆಲ್ಲನೆಯ ಪ್ಲಸ್ ನುಡಿ ಅನ್ನುವಂಥದ್ದು ಇದಕ್ಕೆ ಯಾವುದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಅಂದರೆ ಮೆಲ್ಲನೆಯ ಪ್ಲಸ್ ನುಡಿ ಎಂಬುದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಗುವಿಗೆ ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ ಅಂತ ಕೇಳಿದ್ದಾರೆ. ಲೋಪಸಂಧಿ, ಆಗಮ ಸಂಧಿ, ಮಕಾರಾಗಮ ಸಂಧಿ, ಗುಣಸಂಧಿ. ಓಕೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಆಗಮ ಸಂಧಿ ಎಂಬುದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಓಕೆ, ಈಗ ಮುಂದಿನ ಪ್ರಶ್ನೆ ನೋಡೋಣ. ಬಂಡೇಗಲ್ಲು ಎಂಬುದು ಯಾವ ಸಂಧಿ? ಆಗಮ ಸಂಧಿ, ಆದೇಶ ಸಂಧಿ, ಗುಣಸಂಧಿ, ಸವರ್ಣ ದೀರ್ಘ ಸಂಧಿ. ಓಕೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಏನಪ್ಪ ಅಂದ್ರೆ ಆದೇಶ ಸಂಧಿ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಹಣದ ಹಾಸಿಗೆ ಎಂಬುದು ಯಾವ ಸಂಧಿ ಅಂತ ಕೇಳಿದ್ದಾರೆ. ಸವರ್ಣ ದೀರ್ಘ ಸಂಧಿ, ಲೋಪಸಂಧಿ, ಆದೇಶ ಸಂಧಿ, ಜಸ್ತ್ವ ಸಂಧಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಸವರ್ಣ ದೀರ್ಘ ಸಂಧಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ತಿರುಗಾಟ ಎಂಬ ಪದವು ಡ್ಯಾಶ್ ಸಂಧಿಯಾಗಿದೆ ಅಂತ ಕೇಳ್ಯಾರ. ಲೋಪಸಂಧಿ, ಓಕೆ, ಲೋಪಸಂಧಿ, ಆದೇಶ ಸಂಧಿ, ಆಗಮ ಸಂಧಿ, ಸವರ್ಣ ದೀರ್ಘ ಸಂಧಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತ ಕೇಳಿದ್ರೆ ಲೋಪಸಂಧಿ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ವಿಜಯೋತ್ಸವ ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಗುಣಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಲೋಪಸಂಧಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಯಾವುದಂತ ಅಂತ ಹೇಳಿದ್ರೆ ಗುಣಸಂಧಿ. ಓಕೆ, ಗುಣಸಂಧಿ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಸ್ವರಕ್ಕೆ ಸ್ವರಪದದಲ್ಲಿ ಹೀಗೆ ಹೇಳುತ್ತಾರೆ ಅಂತ ಹೇಳಿದ್ದಾರೆ. ಪ್ರಕೃತಿ ಭಾವ, ಕೃದಂತ, ಸಂಧಿ ವಿಕಲ್ಯ, ವಿಶೇಷಣ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಪ್ರಕೃತಿ ಭಾವ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರಕೃತಿ ಭಾವ. ಹಜ್ ಪ್ಲಸ್ ಅಂತ ಅಜಂತ ಇದು ಯಾವ ಸಂಧಿ ಅಂತ ಕೇಳಿದರೆ ಅನುನಾಸಿಕ, ಜಸ್ತ್ವ, ಎಣ್ ಸಂಧಿ, ಸ್ತುತ್ವ ಸಂಧಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಜಸ್ತ್ವ ಸಂಧಿ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಕತ್ತೆ ಬಾಲ ಎಂಬಲ್ಲಿ ಡ್ಯಾಶ್ ಇದೆ ಅನ್ನುವಂಥದ್ದು ಕೇಳಿದ್ದಾರೆ. ದ್ವಿಗು ಸಮಾಸ, ಕರ್ಮಧಾರಯ ಸಮಾಸ, ತತ್ಪುರುಷ ಸಮಾಸ, ಹಂಸಿ ಸಮಾಸ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ತತ್ಪುರುಷ ಸಮಾಸ ಎನ್ನುವಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಅನ್ನುವಂಥದ್ದು. ನೆಕ್ಸ್ಟು, ಹೆಬ್ಬಾಗಿಲು ಎಂಬುದು ಡ್ಯಾಶ್ ಅಂತ ಕೇಳಿದ್ದಾರೆ. ದ್ವಿಗು ಸಮಾಸ, ಹಂಸಿ ಸಮಾಸ, ಕರ್ಮಧಾರಯ ಸಮಾಸ, ತತ್ಪುರುಷ ಸಮಾಸ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕರ್ಮಧಾರಯ ಸಮಾಸ ಅನ್ನುವಂಥದ್ದು. ಓಕೆ ಫ್ರೆಂಡ್ಸ್, ತಮಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನಾಳೆ ದಿನ 100 ಪ್ರಶ್ನೆಗಳ ಸಮೇತ ಮತ್ತು ಅದಕ್ಕೆ ವಿವರಣಾತ್ಮಕವಾಗಿರ್ತಕ್ಕಂಥ ಒಂದಿಷ್ಟು ಪ್ರಶ್ನೆಗಳು ತೊಗೊಂಡು ಬಂದು ನಿಮ್ಮ ಮುಂದೆ ನಾ ಏನು ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ.